ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವ್ಲಾಗಲ್ಲಿ ಇನ್ಸ್ಟೆಂಟಾಗಿ ಎಗ್ ಫ್ರೈ ಮಸಾಲಾನ 5 ಮಿನಿಟಲ್ಲಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ 3 ಮೊಟ್ಟೆನ ಬೇಯಿಸ್ಕೊತಿದ್ದೀನಿ. ಏನಕ್ಕಂದರೆ ನಾವು ಇಬ್ಬರಿಗೆ ಇರೋದ್ರಿಂದ 3 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಒಂದು 10 ಮಿನಿಟ್ ಬಾಯ್ಲ್ ಆದಮೇಲೆ ಮೊಟ್ಟೆನ ಈ ರೀತಿಯಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ನಾನಿಲ್ಲಿ ಚಿಕ್ಕ ಆನಿಯನ್ ಬರುತ್ತಲ್ವ, ಆ ಆನಿಯನನ್ನು ತೊಗೊಂಡಿದ್ದೀನಿ. ಇಷ್ಟು ಮಸಾಲಾನ ಹಾಕ್ಕೊಂಡು ಜಜ್ಕೋಬೇಕು ಸರಿಯಾಗಿ. ಇದೊಂದು 5 ಮಿನಿಟಲ್ಲಿ ನೀವು ಮಾಡ್ಕೋಬೋದು ಇನ್ಸ್ಟೆಂಟಾಗಿ. ಚೆನ್ನಾಗಿ ಜಜ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆಯೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಪುನಃ ಜಜ್ಕೋಬೇಕು. ನೆಕ್ಸ್ಟು ಈ ರೀತಿಯಾಗಿ ಫುಲ್ಲು ನೈಸ್ ಆಗಬಾರ್ದು, ಸ್ವಲ್ಪ ಹಾಗೆ ಒಂಥರ ಗಜ್ಜಿ ಬಿಜಿ ಥರನೇ ಇರಬೇಕು. ನನ್ನ ಮಗನೂ ಈ ರೀತಿಯಾಗಿ ಜಜ್ತೀನಿ ಕೊಡು ಮಮ್ಮಿ ಅಂತ ಹಠ ಮಾಡಿ ತೊಗೊಂಡಿದ್ದ. ನೆಕ್ಸ್ಟು ಈ ರೀತಿಯಾಗಿ ಪೇಸ್ಟ್ ಆದಮೇಲೆ ಒಂದು ಪ್ಯಾನನ್ನು ತೊಗೊಂಡು ಅದರಲ್ಲಿ ಆಲ್ರೆಡಿ ನಾವು ಪನ್ನೀರನ್ನ ಕರಿ ಮಾಡಿ ಕರ್ಕೊಂಡಿದ್ವಿ. ಅದರದ್ದು ಎಣ್ಣೆ ಇಟ್ಟು ಹಾಗೆ ಒಂದು 2 ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಆ ಮಸಾಲಾನ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಒಂದು 2-3 ಮಿನಿಟ್ ಫ್ರೈ ಆದಮೇಲೆ ಚೆನ್ನಾಗಿ ಈ ಥರ ಕಲರ್ ಚೇಂಜ್ ಆಗ್ತಿದೆ ಅನ್ನೋವಾಗ ಒಂದು 2 ಮಿನಿಟ್ಸ್ ಸಾಕು ಅನಿಸುತ್ತೆ. ಅಷ್ಟೊತ್ತಿಗೆ ನೀವು ಕಟ್ ಮಾಡ್ಕೊಂಡಿರುವ ಎಗ್ಗನ್ನ ತೆಗೆದು ಇದಕ್ಕೆ ಹಾಕಬೇಕು. ಉಲ್ಟ ಹಾಕಿ ಈ ರೀತಿಯಾಗಿ ಮಸಾಲೆ ಹಿಡಿಬೇಕು ಅದಕ್ಕೆ. ಈ ರೀತಿಯಾಗಿ ಹಾಕಿದ್ಮೇಲೆ ಮತ್ತೆ 1 ಮಿನಿಟ್ ಬಿಟ್ಟ ಮೇಲೆ ಹಾಗೆ 1-2 ಮಿನಿಟ್ ಆ ಥರ ಚೆನ್ನಾಗಿ ಅದಕ್ಕೆ ಇಟ್ಕೊಂಡ್ಮೇಲೆ ಮತ್ತೆ ಅದನ್ನು ಮಸಾಲಾನ ಸ್ವಲ್ಪ ಶೇಕ್ ಮಾಡಿ ಉಲ್ಟ ಹಾಕಬೇಕು. ನೆಕ್ಸ್ಟ್ ಉಲ್ಟ ಹಾಕಿದ್ಮೇಲೆ ಈ ರೀತಿಯಾಗಿ ಉಲ್ಟ ಹಾಕ್ತಿದ್ದೀನಿ ನೋಡಿ, ಈ ರೀತಿಯಾಗಿ ಉಲ್ಟ ಹಾಕೋಬೇಕು. ನೆಕ್ಸ್ಟು ಈ ರೀತಿಯಾಗಿ ಮತ್ತೆ ಒಂದು 1 ಮಿನಿಟ್ ಈ ರೀತಿ ಬಾಡಿಸ್ಬೇಕು, ಮಸಾಲ ಚೆನ್ನಾಗಿ ಹಿಡಿಯುವಂತೆ. ಹಾಗೆ ಅದಾದಮೇಲೆ ನೆಕ್ಸ್ಟು ಇದಕ್ಕೆ ನೀವು ಸ್ವಲ್ಪ ಕರಿಬೇವನ್ನ ಫ್ಲೇವರ್ಗೆ ಆ್ಯಡ್ ಮಾಡ್ಕೋಬೋದು. ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಸಾಲಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಒಂದು 5 ಮಿನಿಟಾಗಿ ಇನ್ಸ್ಟಂಟು ಮನೇಲಿ ಏನಾದ್ರು ತಿನ್ನಬೇಕು ಏನೂ ಇಲ್ಲ ಅಂದಾಗ ಇದನ್ನು ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ. ಖಾರ ಜಾಸ್ತಿ ಬೇಕನ್ನೋರು ಖಾರನ ಸ್ವಲ್ಪ ಜಾಸ್ತಿ ಹಾಕೋಬೋದು. ಏನು ಜಾಸ್ತಿ ಮಸಾಲ ಹಾಕೊಳ್ಳೋಂಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಕಟ್ ಮಾಡ್ಕೊಂಡಿರುವ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.